ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಫ್ಯಾಮಿಲಿ ಆಲ್ಸೋ ಈಸ್ ಸೊ ರಂಜಿತ್ ಗೌಡ ಅಂತ. ಅವನು 9 years ಲವ್ ಆ್ಯಂಡ್ ಲಿಟ್ರಲಿ ಅವನಿಗೆ ಇವತ್ತು ಆ ಒಂದು ಲವ್ ಮಾಡಿರೋ ಹುಡುಗಿದು ಮ್ಯಾರೇಜು 9 years. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬರೋಬ್ಬರಿ 9 ವರ್ಷ ಪ್ರೀತಿ. ಆ ಒಂದು ಪ್ರೀತಿನ ಬ್ಯಾಡ ಅಂತ ಹೋಗಿ ಈಗ ಬೇರೆ ಒಬ್ಬನ ಕೈ ಹಿಡಿದಿದ್ದಾಳೆ. ಅವನು ನನಗೆ ಇಷ್ಟು ದಿನ ಹೇಳಿರಲಿಲ್ಲ, ಬಟ್ ಈಗ ನಾನು ಮನೇಲಿದ್ದಾಗ ಕಾಲ್ ಮಾಡಿ ಕರೆದ, ಮಚ್ಚ ಮನೆಗೆ ಬಾ ಅಂತ ಹೋದೆ. ಆ್ಯಂಡ್ ಈ ವಾಸ್ ಲೈಕ್ ಮೂಡ್ ಔಟ್ ಆಗಿದ್ದ. ಯಾಕೆ ಮಚ್ಚ ಅಂದೆ. ಮಚ್ಚ ಹಿಂಗೆ ನಮ್ಮ ಹುಡುಗಿದು ಇವತ್ತು ರಿಸೆಪ್ಷನು, ನಾಳೆ ಮುಹೂರ್ತ. ಮತ್ತೆ ನೀನೇನು ಮಾಡ್ತಾ ಇದೀಯೋ ಅಂತ, ಏನಾಯಿತು ಅಂತ. ಬಟ್ ಚೆನ್ನಾಗೇ ಇದ್ಲು, ಅವನ ಜೊತೆ ಚೆನ್ನಾಗಿ ತಿಂದ್ಲು, ಅವನ ಹತ್ರ ದುಡ್ಡೆಲ್ಲ ಖರ್ಚು ಮಾಡಿಸ್ಕೊಂಡ್ಲು, ಚೆನ್ನಾಗಿ ಸುತ್ತಲಾಡಿದ್ರು. ಯಾವ ರೀತಿ ಲವರ್ಸ್ ಇರ್ತಾರೋ ಅಲ್ಲೇ ಇದ್ರು. ಅವ್ರ ಮನೆಗೂ ಗೊತ್ತಿತ್ತು, ಇವ್ರ ಮನೆಗೂ ಗೊತ್ತಿತ್ತು, ಹುಡುಗಿ ಅವ್ರ ಅಪ್ಪ ಅಮ್ಮನಿಗೂ ಗೊತ್ತಿತ್ತು, ಹುಡುಗ ಅಪ್ಪ ಅಮ್ಮನಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಅಂಡ್ ಸ್ಟಿಲ್ ಹುಡುಗಿ ಒಂದು ನಿರ್ಧಾರ ಹೆಂಗಿದೆ ಅಂತಂದ್ರೆ, ಅವನು ಇರೋವರೆಗೂ ಅವನ್ ದುಡ್ಡು ಬೇಕು. ಈಗ ಯಾವನೋ ಒಳ್ಳೆಯವನು ಸಿಕ್ಕಿದಾನೆ ಅಂದ್ರೆ, ಒಳ್ಳೆಯವನು ಮೀನ್ಸ್ ಅವನು ದುಡ್ಡಲ್ಲಿ ಒಳ್ಳೆಯವನು, ಅವನ ಮನಸ್ಸಲ್ಲಿ ಹೆಂಗಿದಾನೋ ನಮ್ಗೆ ಗೊತ್ತಿಲ್ಲ, ಅವನ ಹಾರ್ಟ್ ಹೆಂಗಿದೆಯೋ ನಮ್ಗೆ ಗೊತ್ತಿಲ್ಲ, ಅವನ ದೇಹ ಹೆಂಗಿದೆಯೋ ನಮ್ಗೆ ಗೊತ್ತಿಲ್ಲ. ಫಿಸಿಕಲ್ ಆಗಿ ಒಂದಾಗದಿದ್ರೆ ಇರ್ಬೋದು, ಬಟ್ ದೈಹಿಕವಾಗಿ ಮೆಂಟಲಿ ಅವನು ಫಿಕ್ಸ್ ಆಗಿದ್ದೆ, ಇದು ನನ್ನ ಹುಡುಗಿ ಅಂತ. ಬಟ್ ಇವತ್ತಿನ ದಿವಸ ಅವಳು ಬಿಟ್ಟೋಗಿರೋದು ನಿಜ. ಇದೇ ಏನಾದರೂ ನಮ್ಮ ಸೊಸೈಟಿಯಲ್ಲಿ ಒಂದು ಹುಡುಗ ಮಾಡಿದಿದ್ರೆ, ಯಾವ ರೀತಿ ನಮ್ಮ ಸೋ ಕಾಲ್ಡ್ ಮಹಿಳೆಯರಾಗಿರ್ಲಿ, ಇದೇ ಗಂಡಸರು ಸೋ ಕಾಲ್ಡ್ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಗಂಡ್ಮಕ್ಳು ಅವರು ಹೆಣ್ಮಕ್ಳ ಜೊತೆ ಸೇರ್ಕೊಂಡು ಕ್ಯಾಂಡ್ಲ್ ಹಿಡಿಯೋದೇನು, ಜಸ್ಟಿಸ್ ಫಾರ್ ಆ ಹುಡುಗಿ, ಜಸ್ಟಿಸ್ ಫಾರ್ ಈ ಹುಡುಗಿ ಅಂತ ಅಂತಿದ್ರು. ಬಟ್ ಜಸ್ಟಿಸ್ ಫಾರ್ ಹುಡುಗರಿಗೆ ಯಾರಂತಾರೆ? ಯಾಕಂದ್ರೆ ನಮ್ಮ ಇಂಡಿಯಾ ಮೈಂಡ್ ಸೆಟ್ ಹೆಂಗಿದೆ ಸೈಕಾಲಜಿ ಅಂತಂದ್ರೆ, ಹುಡುಗ ಮಾಡಿದ್ರೆ ಹುಡುಗ ತಾನೇ ಬಿಡು ಅಂತಾರೆ, ಅದು ಹುಡುಗಿ ಮಾಡ್ಬಿಟ್ರೆ ಪಾಪ ಹುಡುಗಿ ಅಂತಾರೆ. ಆ ಹುಡುಗಿ ಏನಾದ್ರೂ ಒಬ್ಬನ ಜೊತೆ ಮಲಗಿ ಇನ್ನೊಬ್ಬನ ಜೊತೆ ಮಲಗಿದ್ರು ಎಕ್ಸೆಪ್ಟ್ ಮಾಡುವಂತ ಪೇರೆಂಟ್ಸು ಈಗ ಒಂದು ಹುಡುಗ ಅನ್ಯಾಯ ಆಗ್ತಿದೆ ಅಂತಂದ್ರೆ ದೇ ಆರ್ ನಾಟ್ ರೆಡಿ ಟು ಸಾಲ್ವ್ ಇಟ್. ಸೊ ಇದ್ರ ಪ್ರಕಾರ ಏನ್ ಹೇಳ್ತೀನಿ ಅಂತಂದ್ರೆ, ನೋಡಿ, ನೀವು ಲವ್ ಮಾಡ್ತಿರುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ಗಾಗ್ಲಿ ನಿಮ್ಮ ಫ್ರೆಂಡ್ಸ್ಗಾಗ್ಲಿ ಪರಿಚಯ ಮಾಡ್ಸಕ್ ಹೋಗ್ಬೇಡಿ. ಈಗ ಅವನು ಅವ್ರ ಇಡೀ ಫ್ಯಾಮಿಲಿಗೆ, ವಂಶಕ್ಕೆಲ್ಲ ಗೊತ್ತು ಆ ಹುಡುಗಿನ ಲವ್ ಮಾಡ್ತಿರೋದು. ಎಷ್ಟೋ ಹುಡುಗಿರು ಅವನ್ ಬಂದ್ರು, ಸಂಬಂಧಗಳು ಬಂದಿತ್ತು, ಎಷ್ಟೋ ಜನ ನೋಡ್ಕೊಂಡು ಹೋದ್ರು, ರಿಜೆಕ್ಟ್ ಮಾಡಿಲ್ಲ, ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಅವ್ನು ನನ್ ಮುಂದೆನೆ ಹೇಳಿದಾನೆ. ಬಟ್ ಸ್ಟಿಲ್ ಈಗ ಆ ಹುಡುಗಿ ಬೇರೆ ಹುಡುಗನ ಲವ್ ಮಾಡಿ ಈ ಬೇರೆ ಹುಡುಗನ ಮದ್ವೆ ಆಗ್ತಿದ್ದಾಳೆ. ಬಟ್ ಗೊತ್ತಿಲ್ಲ ಅವಳು ಎಷ್ಟು ಚೆನ್ನಾಗಿರ್ತಾಳೆ ಇಲ್ಲ ಅಂತ. ಹೇಳ್ತೀನಿ, ನಾನ್ ನಂಬೋ ದೇವರು ಕೊರಗಜ್ಜ ಆಗಿರ್ಬೋದು, ನಮ್ಮ ಮನೆ ದೇವ್ರಾಗಿರ್ಬೋದು, ನಿಜ ನಾನು ಈ ರೀತಿ ಹುಡುಗಿ ಮಾಡ್ತಾಳೆ ಅಂತ ಐ ನಾಟ್ ಅಕ್ಸೆಪ್ಟ್ ದಿಸ್. ಬಟ್ ಒಂದಂತೂ ಸತ್ಯ, ಆ ಹುಡುಗಿ ಅಂತೂ ಖಂಡಿತ ಆ ಹುಡುಗನ್ ಗೊತ್ತಾದ್ರೆ ಖಂಡಿತ ಥರ್ಡ್ ಪರ್ಸನ್ ಇಂದ ಗೊತ್ತಾಗೇ ಆಗುತ್ತೆ. ಮದ್ವೆ ಆಗ್ತಿರೋ ಹುಡುಗನ್ಗೆ ಗೊತ್ತಾದಾಗ ಏನಾದ್ರು ಆ ಹುಡುಗಿ ಬಂದ್ರೆ ಆಗ ಮಾತಾಡೋಣ. ಬಟ್ ಹಿಂಗೂ ಇರ್ತಾರೆ ಅನ್ನೋ ಒಂದು ಮೆಸೇಜ್ ಕೊಡ್ಬೇಕಿತ್ತು. ಇವತ್ತು ರಿಸೆಪ್ಷನ್ನು, ನಾಳೆ ಮುಹೂರ್ತ. ಹೆಂಗ್ ತಡ್ಕೊಂಡಿರ್ಬೇಕು ಆ ಜೀವ, ಅರ್ಥ ಮಾಡ್ಕೊಳ್ಳಿ. ಲವ್ ಅಲ್ಲಿದ್ರೆ ಫಿಸಿಕಲಿ ಮೂವ್ ಆಗೋಕ್ ಹೋಗ್ಬೇಡಿ, ಲವ್ ಅಲ್ಲಿದ್ರೆ ಯಾರಿಗೂ ಪರಿಚಯ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾರು ಹೆಂಡತಿ ಯಾರು ಗಂಡ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ, ನಮ್ಮ ಸೊಸೈಟಿ, ನಾವು ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಿದ್ರೆ ತಪ್ಪು ಅಂದ್ರೆ ಅರ್ಥ ಆಗಿದೆ ಅನ್ಸುತ್ತೆ. ಇವಾಗ ನಾನೇನೋ ಒಂದ್ ಮಾಡ್ತಿದ್ದೀನಿ ಅಂತಂದ್ರೆ ನನ್ಗೆ ಸರಿ ಇರುತ್ತೆ, ಬಟ್ ನೋಡೋ ಜನಕ್ಕೆ ಕೆಟ್ಟದಾಗ ಅನ್ಸುತ್ತೆ. ಇದೇ ನನ್ನ ಲೈಫಲ್ಲೂ ಕೂಡ ಆಗಿರೋಂಥದ್ದು. ಇದನ್ನ ತಿಳಿಸ್ಬೇಕಿತ್ತು, ತಿಳಿಸಿದೀನಿ. ಅದ್ರ ಮೇಲೆ ನಿಮ್ಮಿಷ್ಟ. 9 ವರ್ಷದಲ್ಲ, 18 ವರ್ಷದ್ದು ಲವ್ ಬ್ರೇಕಪ್ ಆಗಿರೋದುಂಟು. ಎಚ್ಚರಿಕೆಯಿಂದ ಜೋಪಾನವಾಗಿ ನಿಮ್ಮ ಲೈಫ್ನ ಕಾಪಾಡ್ಕೊಳ್ಳಿ. ಯಾರೋ ಥರ್ಡ್ ಪರ್ಸನ್ಗೋಸ್ಕರ ನಿಮ್ಮ ಅಪ್ಪ ಅಮ್ಮನ್ನ ದೂರ ಮಾಡ್ಕೊಂಡು ಅವ್ರ ಪ್ರೀತಿನ ದೂರ ಮಾಡ್ಕೊಳ್ಳೋದು ವೇಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.